ನೀನು ಆ ಕಾಲದಲ್ಲಿ ನೀನು ಬಾಲಕನಿರುವಾಗ ನಿಮ್ಮ ತಾಯಿ ತಂದರನ್ನು ಸಾಲ ಮನೆಯಲ್ಲಿ ಮಾಡಿಸಿದೆ. ಆಗಿನ ಪರಿಸ್ಥಿತಿ ಆಗಿರುವುದು ನಿಮ್ಮ ಬಾಳ ಮೈದನನಾದ ರುಕ್ಮಂದನನ್ನು ನಿಮ್ಮಣ್ಣಯ್ಯನಾದ ಬಲರಾಮನಿಂದ ಕೊಲ್ಲಿಸಿದೆ. ಅವನು ಅತಿ ಮಾಡಿದನು, ನಮ್ಮ ಅಣ್ಣನನ್ನು ಕೊಲ್ಲಿಸಿದನು ಈ ಮೂರ್ಖ. ಹತ್ತಿಯ ಮಗನಾದ ಶಿಶುಪಾಲಕನನ್ನು ನಿನ್ನ ಸುದರ್ಶನ ಚಕ್ರೆಯಿಂದ ಸಂಹರಿಸಿದೆ. ಅವನು 101 ತಪ್ಪು ಮಾಡಿದನು. ಈ ರೀತಿ ಅರ್ಥ ಮಾಡಿದನು ಈ ಮೂರ್ಖ. ಯಾರಿಗೆ ಗೊತ್ತಿಲ್ಲ ನಿನ್ನ ಜಾಗೃತಿಯಿಂದ ಹಿಂದಕ್ಕೆ ನಿಲ್ಲು. ಎಲೆ ಮದಾಂತ ಎತ್ತರು ತಪ್ಪಿ ನೀನು ಸಿಕ್ಕಂತೆ ಅಂತ ಬರೆದಿಯಾ? ಸಹಜವಾಗಿ ಸುಮ್ಮನೆ ಒಣಗರ್ಜನೆಯನ್ನು ತೋರಿದರೆ ಮತ್ತೊಬ್ಬರು ಅತಿ ಜಾಗೃತಿಯಿಂದ ಹಿಂದಕ್ಕೆ ಹಾಗಾದರೆ ಜಾಗೃತಿಯಿಂದ ಹಿಂದಕ್ಕೆ ನಿಲ್ಲು. ಗೀತದಲ್ಲಿ ಮುರಿಯವರನ್ನೇ ಸೊಲ್ಲು. ಅದೇ ನನ್ನದೊಂದು ತಪ್ಪಾಯಿತು, ನನ್ನನ್ನು ಕ್ಷಮಿಸು. ಕ್ಷಮಿಸುವುದು ಬಾಣಾಸುರ. ನನ್ನದೊಂದು ವಿಜ್ಞಾಪಿಯನ್ನು ನೆರವೇರಿಸುವ ಕಮಲಾಕ್ಷನೇ. ನನ್ನ ಏಕೈಕ ಕುಮಾರಿಯಾದ ಉಷೆಯ ಸ್ವಪ್ನದಲ್ಲಿ ಆ ಪರಶಿವನ ಸತಿಯಾದ ಗಿರಿಜೆಯು ಬಂದು ಆ ಶ್ರೀಕೃಷ್ಣನ ಮಗನಾದ ಅನಿರುದ್ಧನೇ ನಿನ್ನ ಪತಿಯಾಗುವನೆಂದು ಹೇಳಿ ಅದೃಷ್ಟಳಾದಳಂತೆ. ಅಹೋ ಕೇಶವ, ಎನ್ನ ಮಗಳಾದ ಉಷೆಯು ಎನ್ನ ಮುಂದೆ ಎಷ್ಟು ಪರಿಪರಿಯಿಂದ ಹೇಳಿದ ಕಾಲಕ್ಕೂ ಅವಳು ಮಾತು ಕೇಳದೆ ಎನ್ನೊಡನೆ ಹಡಿಕಿಟ್ಟ ಕರ್ಮದಿಂದ ನಾರಾಯಣ ಎನ್ನ ಮಗ
ಹೋಗಪ್ಪ ಹೋಗಲಿ. ಲಕ್ಷ್ಮಣ ಈ ಯುದ್ಧದಲ್ಲಿ ಈ ಬಾಣಾಸುರನಿಗೆ ನಾನು ಕರಮಹರಣವನ್ನು ಮಾಡಿದ್ದೇನೆ. ನಮ್ಮ ಅರಮನೆಗೆ ಬರಲು ಅನಿರುದ್ಧನೇ, ಹೋಗು ನಿನ್ನಂತೆ ಬೇಗನೆ. ಅಮ್ಮ ಉಷಾ, ನಿಮ್ಮ ಇರುವರ ಇಚ್ಛೆಯಂತೆ ನಮ್ಮ ದ್ವಾರಕ ನಗರಕ್ಕೆ ತರಲಮ್ಮ ಸಸಿಯೇ. ನನ್ನ ಮನೆ ಜ್ಯೋತಿಗೆ ನಮ್ಮ ಇಷ್ಟದಂತೆ ಲಗ್ನವಾಯಿತಲ್ಲವೇ? ಆಯಿತಲ್ಲ ಸುಂದರಿ. ಪ್ರಿಯಾ ಹೇಳಲೇ? ಬಾರ ಬಾರ ಕಲ್ಯಾಣ ಮಂಟಪಕ್ಕೆ ಬಾ. ನಮ್ಮ ಮನೆಗೆ ಸುಂದರಿ ಏಕಾಂತ ಮಂದಿರಕ್ಕೆ ಹೋಗೋಣವೇ? ಸಂತೋಷದಿಂದ ಹೋಗೋಣ ನಡಿ ಸುಂದರಿ. ಭಾರತಿ ಜಾಗ್ರತೆಯಿಂದ ನಮ್ಮ ದ್ವಾರಕ ನಗರಕ್ಕೆ ಸೂಟಿನಿಂದ ರಥವನ್ನು ಬಿಡುವಂತ ಓಡಿಸು ಬರೀ ಬರೀ ಟೈಮ್ ಆತ್, ಬರೀ ಅರ್ಜೆಂಟ್ ಟೈಮ್ ಆತ. ಜಪ ಜಪ ಹೊಡೆದು ಕೈ ಬಿಟ್ಬಿಟ್ರಪ್ಪ. ಇಲ್ಲ ನೀ ಪ್ರಪಂಚ ತಿರುಗು ಕಾಂಬ್ರದವ್ರು ಮತ್ತೆ 2 ಸಲ ಹೊಡಿದಾಗ ಸಮಾಧಾನ ಆಗ್ತದ ಅವ್ರಿಗೆ. ನೀನು ಎಲ್ಲಿಯನ್ನು ಹೋಗ್ಬೇಕ? ಈ ಯಾರಪ್ಪ ರಜನಿಕಾಂತ್ ಇಲ್ಲ ಅಂತ ಇದ್ದಾನ ದೊಡ್ಡ ಕ್ಯಾಮ್ರಾ ಮೈಕಳಿಂದ ಹೋದ್ರೆ ಮೈಕಾ ಪಡ
ನಿತ್ಯ ಅವನಿಗೆ ಏನು ಹಾ. ನನಗೆ ಏನು ತಿಳಿಯುವುದಿಲ್ಲ. ಅದು ಏನು ಆಗಲೇ ತತ್ತೆ ಈ ಭೂಮಂಡಲಕ್ಕೆ ಪುಷ್ಪಕ ವಿಮಾನವನ್ನು ಇಳಿಸಲು ನಡೀತಾರದೆ ನಿಮ್ಮ ಇಷ್ಟದಂತೆ ಆಗಲಿ ನೋಡಿ. ನಮೋ ನಮೋ ನಾರದರೆ ನಿಮ್ಮ ಪಾದ ಪದ್ಮವನ್ನೇ ವಂದಿಸುವರು. ಗಂಧರ್ವರಾಜನೇ ನಿನಗೆ ಮಂಗಲವಾಗಲಿ ಮೇಲಿಕ್ಕೆ ಹೇಳು. ಅಹೋ ಸ್ವಾಮಿ ನಾರದರೆ, ಅಹೋ ದಯ ಮಹಾರಾಜನೇ, ಅಬಬಬಬಬಬಬಬ, ಇದೇನು ಆಶ್ಚರ್ಯಕರದ ಸಂಗತಿ. ಅದೇನು ರಾಜ? ಅಹೋ ಸ್ವಾಮಿ ನಾರದರೆ, ಅಹೋ ಗಂಧರ್ವನೇ, ಆಕಾಶದಲ್ಲಿ ಪುಷ್ಪಕ ವಿಮಾನವನ್ನೇರಿ ದೇಶ ಸಂಚಾರ ಮಾಡುತ್ತ ಬರುವ ನನಗೆ ನಾರಾಯಣ ನಾರಾಯಣ ನಾರಾಯಣ. ಅಹೋ ಸ್ವಾಮಿ ನಾರದರೆ, ಅಹೋ ಗಂಧರ್ವರಾಜನೇ, ಅವನು ನನ್ನಿಂದ ಬೆನ್ನತ್ತಿ ಬಂದರು ಯಾವ ಕಾರಣಕ್ಕಾಗಿ ಬರುವನು? ಬ್ರಹ್ಮಪುತ್ರ. ಇದೇನು ಈ ಚಿತ್ರ? ಅಹೋ ಗಂಧರ್ವ ಒಡೆಯನಾದ ಗಯ ಮಹಾರಾಜನೇ, ಸ್ವಾಮಿ ನಾರದರೆ, ಸೈರಿಸಿಕೋ ಸೈರಿಸಿಕೋ ನಿನ್ನ ಪಾಪವನ್ನು ಈ ಕ್ಷಣ. ಪಾಪ ನಿನಗೆ ಹೇಗೆ ಗೊತ್ತಾಗಬೇಕು ಆ ವಿಷಯ? ಅದೇನು ಸ್ವಾಮಿ? ಅಹೋ ರಾಜ, ಅದೇನೆಂದರೆ ಅದೇನು ಸ್ವಾಮಿ ನಾರದರೆ? ನೀನು ಪುಷ್ಪಕ ವಿಮಾನವನ್ನು ಹೇರಿ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುವ ಸಮಯದಲ್ಲಿ ಸಮಯದಲ್ಲಿ ಏನಾಯ್ತು ಸ್ವಾಮಿ? ಅಹೋ ರಾಜ, ಸ್ವಾಮಿ, ನಿನ್ನ ಬಾಯಿ ಒಳಗ ಆಗಿಕೊಂಡಂತ ತಾಂಬೂಲವು ಕೆಳಕ್ಕೆ ಉಗುಳಿದ ಕಾರಣ ಅಯ್ಯೋ ಶಿವ ಶಿವ. ಕೆಳಗೆ ಸಮುದ್ರದಲ್ಲಿ ಹಾಕಿ ಬಿಡುತ್ತಿರುವ ಶ್ರೀಮನ್ನಾರಾಯಣ ಕೈಯಲ್ಲಿ ಎಲ್ಲ ನೀನು ಉಗುಳಿದಂತ ತಾಂಬೂಲವು ಬಿದ್ದಾಗ ಬಿದ್ದಾಗ ಆ ಶ್ರೀಹರಿಯು ಕೋಪಿತನಾಗಿ ನಿನ್ನ ಶಿರವನ್ನು ಹರೆಗಡೆದು ತೆಗೆದುಕೊಂಡು ಬಾ ಎಂದು ತನ್ನ ಬಳಕೆ ವಿಕ್ರಮನಾಗಿ ಮೆರೆಯುವ ಸುದರ್ಶನ ಎಂಬ ಚಕ್ರವು ಕಳಿಸಿರುವನು. ಗಂಧರ್ವರೇ, ತಿಳಿಯಿತೇನು ಇದರ ವರ್ತನೆ? ಅಯ್ಯೋ ಶಿವ ಶಿವ, ಶ್ರೀಮನ್ನಾರಾಯಣ ಎಂತ ಮೋಸವನ್ನಾಯಿತೆ.
ಸಂಚಾರ ಮಾಡಿದ್ದ ಬಾಯಿಯಲ್ಲಿನ ತಾಂಬಲವನಾಗಿರುತ್ತೇ ನಿಜ. ಅಯ್ಯೋ ಶಿವ ಶಿವ ಸ್ವಾಮಿ ನಾರದರೆ ಇದೇನು ನ್ಯಾಯವಾಗಿದ್ದ ಸಂಗತಿ. ಈಗ ನಾನು ಏನು ಮಾಡಲಿ? ಈ ಕಷ್ಟದಿಂದ ನಾನು ಹೇಗೆ ಪಾರಾಗಲಿ? ನೀವೇ ತಿಳಿದರೆ ನಾರದರೆ ಈ ನದಿಯಲ್ಲಿ ನಡೆಯುವ ನನ್ನ ಪ್ರಾಣವನ್ನು ಕಾಪಾಡಬಹುದು. ನನಗೆ ಚೆನ್ನಾಗಿ ತಿಳಿದು ನನಗೆ ಬಂದು ಒದಗಿರುವ ಈ ಶಾಪವನ್ನು ತಲೆಗಾಗಿ ಚಾಲತ ಕಂಡ ಬಿಡಲಾರದ ನನ್ನ ಪಾದಗಳೊಂದಿಗೆ ನಿಂತಳ. ಸ್ವಾಮಿ ಅದೇನು ಸ್ಥಾನವೇ ಇರುತ್ತದೆ? ಸ್ವಾಮಿ ನಾರದರೆ ಎನ್ನ ನುಡಿಯನ್ನು ಹಾಲಿಸಿದರೆ ಹಾರುವುದು ನಿನ್ನ ಬಾಳ್ಯವು ಚಂದ. ಅದೇನು ಸ್ವಾಮಿ? ಅಹೋ ರಾಜ ಸ್ವಾಮಿ ಆ ಶ್ರೀಮನ್ನಾರಾಯಣ ಸುದರ್ಶನ ಚಕ್ರಕ್ಕೆ ನಿನ್ನ ಶಿರವಂತೂ ಬಲಿಯಾಗುವುದು ಖಚಿತವಾದ ಮಾತು. ಹರಿಯೇ ಶಿವ ಶಿವ ಸ್ವಾಮಿ ನಾರದರೆ ಅಹೋ ಗಂಧರ್ವ ನಾಯಕನೇ, ಸ್ವಾಮಿ ಇನ್ನು ನಿನ್ನ ಶಿರವನ್ನು ಕಾಪಾಡಿಕೊಳ್ಳುವುದಕ್ಕೆ ಬಹಳ ಸಮಯವಿದೆ. ಹರಿಯೇ ಸ್ವಾಮಿ ಅಹೋ ರಾಜ, ಅದೇನೆಂದರೆ ಅದೇನು ನಾರದರೆ? ನಾಳೆ ಸೂರ್ಯ ಅಸ್ತಮಯ ಆಗುವುದರೊಳಗಾಗಿ ನಿನ್ನ ಶಿರವನ್ನು ತೆಗೆದುಕೊಂಡು ಬಾಯೆಂದು ಅಹೋ ರಾಜ ಸ್ವಾಮಿ ಆ ಶ್ರೀಹರಿಯು ಚಕ್ರಕ್ಕೆ ವಚನ ಕೊಟ್ಟಿರು. ಅಯ್ಯೋ ಶಿವ ಶಿವ ಅಷ್ಟರೊಳಗಾಗಿ ನಿನ್ನ ಶಿರವನ್ನು ಕಾಪಾಡಿಕೋ ಗಂಧರ್ವನೇ. ಇಲ್ಲವಾಗಿ ತಂದರೆ ಖಂಡಿತವಾಗಿ ಮುರಿಯುವನು ಆ ಶ್ರೀಹರಿಯು ನಿನ್ನ ಗರ್ವ. ಅಯ್ಯೋ ಶಿವ ಶಿವ ಸ್ವಾಮಿ ನಾರದರೆ ಇದೇನೋ ಶಾಪವು ಬಂದಂತೆ ಕಾಣುವುದಲ್ಲ. ಅಯ್ಯೋ ನಾರದರೆ ಈಗ ನಾನೇನು ಮಾಡಲಿ? ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಶಿರವನ್ನು ದಯಚಿಕ್ಕೆ ಬಂದಂತೆ ಕಾಣುವುದಲ್ಲ. ಸ್ವಲ್ಪ ಶಾಂತನಾಗು, ಶಾಂತನಾಗು. ಸ್ವಾಮಿ ನಾರದರೆ ಅಹೋ ರಾಜ, ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿರುವುದೋ ನನಗೆ ಚೆನ್ನಾಗಿ ತೋರಿಸು. ನನ್ನದು ತಪ್ಪಾಯತೆ ನಾನು ತಿಳಿಯ ಮಾಡಿರುವನು ಇಂಥ ಕೆಲಸ. ನನ್ನನ್ನು ಸೇವಿಸಿಕೊಳ್ಳುವಂತೆ ಬೇಡಿಕೊಳ್ಳುವ ನಾರದರೆ ಅಹೋ ಗಯ ಮಹಾರಾಜನೇ, ಸ್ವಾಮಿ ನೀನು
ಅಯ್ಯೋ ಶಿವ ಶಿವ ಶ್ರೀಮನ್ನಾರಾಯಣ ಸ್ವಾಮಿ ನಾರಾಯಣನೇ ಇದೇನು ಶಿಕ್ಷೆಯನ್ನು ಬಂದು ಒದಗಿತ್ತಲ್ಲ ಆ ಪರಶಿವನು ಈ ಶಿಕ್ಷೆಯನ್ನು ಪಾರ ಮಾಡುವುದ ನಿಮ್ಮಿಂದಲೇ ಯಾರಿಂದ ಆಗುವುದಿಲ್ಲ ನನಗೆ ದಾರಿಯನ್ನು ತೋರಿಸು ನನ್ನನ್ನು ರಕ್ಷಿಸಿ ಮುನಿವರ್ಯ ನಿಮ್ಮಿಂದಲೇ ಈ ಕಾರ್ಯ ಪಂಚಪಾಂಡವರ ಪತ್ನಿಯಾದ ದ್ರೌಪದಿ ಕಾರ್ಯವನ್ನು ನೆರವೇರಿಸಿಕೊಂಡವರ ಸಾಧ್ಯ ಮಾಡುತ್ತದೆ. ಹೌದು ರಾಜ. ಅಬ್ಬೋ ಸ್ವಾಮಿ ನಾರದರೆ ನನಗೆ ಈ ಕಾರ್ಯವನ್ನು ನೀವೇ ಹೇಗಾದರೆ ಈ ಕಾರ್ಯವನ್ನು ತಪ್ಪುಗೊಳ್ಳುತ್ತಾರೆ ನಾರದರೆ ಅಹೋ ಗಯ ಮಹಾರಾಜನೇ, ಅಹೋ ಸ್ವಾಮಿ ನಾರದರೆ ಯಾರಾದರೂ ಮಾಡಿ ಆ ಧ್ರುವದ ನಂದಿನಿಯನ್ನು ಒಪ್ಪಿಸಿಕೊ. ಅಹೋ ರಾಜ ಸ್ವಾಮಿಯೇ, ನಿನ್ನ ಶಾಪವು ಪರಿಶುದ್ಧವಾಗಬೇಕಾದರೆ ಆ ಗಂಗಾ ನದಿ ದಂಡಿಗೆ ಹೋಗೋಣ ನಡಿ. ಅಹೋ ರಾಜ ಸ್ವಾಮಿ ನಾರದರೆ
ಸ್ವಾಮಿ ನಾರದರೆ ಅಹೋ ಗಂಧರ್ವರಾಜನೇ, ಹೇಗಾದರೂ ಮಾಡಿ ನನ್ನ ಪ್ರಾಣವನ್ನು ಕಾಪಾಡಿದೆ. ಮುಟ್ಟಿನ ಕೈಯಿಂದ ಪಾನ ಮಾಡಿದೆ, ನನ್ನ ಪ್ರಾಣವನ್ನು ಕಾಪಾಡಿದೆ. ಹತ್ತಿರ ನಾರದರೆ ಅಹೋ ಗಯ ಮಹಾರಾಜನೇ, ಸ್ವಾಮಿ ನಾರದರೆ ನಿನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವಕ್ಕೆ ಇದೇ ತಕ್ಕ ಸಮಯ. ಅದೇನು ಸ್ವಾಮಿ? ಅಹೋ ರಾಜ, ಅದು ಏನೆಂದರೆ ಅದೇನು ನಾರದರೆ? ಆ ಧ್ರುವದನಂದಿನಿಗೆ ಬಂದಿರುವ ಪರವಣಿಯ ಅಂಗಾಲವಿದು. ಅಹೋ ರಾಜ, ಸ್ವಾಮಿ ಆದ ಕಾರಣ ನಾನು ಆ ಧ್ರುವದನಂದಿನಲ್ಲಿಗೆ ಹೋಗಿ ಈ ವಿಷಯವನ್ನು ತಿಳಿಸಿ ನಿನ್ನ ಪ್ರಾಣವನ್ನು ಕಾಪಾಡುತ್ತೀನಿ ಗಂಧರ್ವನೇ. ನಾನು ಇನ್ನು ತರಳುತ್ತೀನಿ ಬೇಗನೆ. ಆಹೋ ಸ್ವಾಮಿ ನಾರದರೆ ಜಾಗ್ರತೆಯಿಂದ ತರಲಿ. ನಂದನಿಗೆ ನನ್ನ ಪ್ರಾಣವನ್ನು ಬಿಟ್ಟವನ್ನು ತಿಳಿದರೆ ಹೇಗಾದರೂ ಮಾಡಿ ಮುಚ್ಚನ್ನ ಕೈಯಿಂದ ಪಾನ ಮಾಡಿ ನನ್ನ ಪ್ರಾಣವನ್ನು ಕಾಪಾಡಿ ನಾರದರೆ ಜಯವಿತ್ತು ನಾರದರೆ. ಅರ್ಜುನ 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 ಬೇಕಂದ್ರೆ ಅರ್ಜುನ 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 ಬರ ಬರ ಅರ್ಜುನಂದೇನಪ್ಪ ದೊಡ್ಡ ಗುಂಪದಾಗ ಐತೆ ಬಾಳದಲ್ಲಿ ಎಣ್ಣೆ ನಿಂತ್ಕೊಂಡ್ಬಿಟ್ರೆ ನೋಡ್ಬಾರ ಎಷ್ಟು ಬಂದಿದ್ರು ಬರ ನೀವು ಕರ್ಕೊಂಬರಕ ದಯವಿಟ್ಟು ಇಲ್ಲಿ ಸ್ವಲ್ಪ ಇದು ಸರ್ಕಾರ ಪುಣ್ಯ ಬರ್ಸಲ್ ಏನ್ ಪುಣ್ಯ ಮಾಡಿ ಬೋಯಪ್ಪ ಹೆಂಗನ್ನಾಲ ಬಂಧಾನಕ್ ಬಯಲಾಟ ಆಡಿದ್ರೆ ಬಂಧಾನಕನ ತಂದು ಹಾಕ್ತಾರ ಹೆಂಡತಿ ಕಡೆ ಬಂಗಾರ ಏನ್ ಪುಣ್ಯ ಮಾಡಿ ಹನುಮಂತ ತಂದ್ಬಿಟ್ರಲ್ಲ ಮಾರಾಯ ದ್ಯಾಲಾಪುರದ ಹನುಮಂತಮ್ಮ ಅವರು ಅರ್ಜುನ ಪಾತ್ರ ಮಾಡಿದ್ರೆ ಈ ಬಂಗಾರ ಚೈನ್ಸರ ಒಂದು ಬಹುಮಾನ ಪ್ರಕಾರ ಮಾಡಿದ್ ಬಹಳ ದಿನ ಆಯ್ತಪ್ಪ ಚೈನ್ಸರ ನೋಡಿದಿಲ್ಲ ಬಣ್ಣಿಗೆ ಆನಂದಾತಿ ಚೈನ್ಸರ ನೋಡಿ ಈ ರೇಟ್ಗೆ ಹೇಳ್ತಾರೆ ತರೋಬರ ಹೆಂಗನ ಮುಂದಕ್ಕೆ ನಾನು ಬಯಲಾಟ ಆಡ್ಕೊಂಡ್ರೆ ಇಲ್ಲಿದ್ರೆ ಭಯ ಬಂಗಾರ ತರ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಬಾಗಲ ಕೋಟೆ ಪಟ್ಟಾಡಿದಾಗ ನಿಂತಾಳ ಕಡೆ ಬೆಳಿಗ್ಗೆ ದೇವಾ
ಎಲ್ಲ ಮಾನವ ದೇವ ಇಂಥ ಭಯಂಕರ ಮಹಿಮಾಂಗತನದಿಂದ ಏ ಬಾಣ ಆ ಕಡೆ ಬಿಡ್ರೋ ಮನೆ ಮಾತನಾಡುವ ನೀನುಗಳು ನಿನ್ನೆ ನಮಸ್ಕಾರಗಳು. ತಡಮಾಡದೆ ನುಡಿದು ಜೀವಿತವಂತರಾಗುವುದರಲ್ಲೇ ಸರಿಪಡಿಸುತ್ತೇನೆ. ಓ ದೇವ ನಾವುದಾರೆಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ ಆಕೆಗೆ ಕೊಟ್ಟಿರುವುದು ನನ್ನ ಆಸ್ತಿಯಲ್ಲ. ಎಷ್ಟು ಕೊಟ್ಟರೂ ಆಕೆಗೆ ಸಮಾಧಾನವಿಲ್ಲ. ಹಗಲು ಇರಲು ಮಾಡುತ್ತಾಳೆ ಆ ತವರು ಮನೆ ಚಿಂತೆಯಲ್ಲ. ಎಷ್ಟು ಹೇಳಿದರೂ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ. ಅದನ್ನು ಬಿಟ್ಟು ಇಲ್ಲಿಗೆ ಬಂದೆನಲ್ಲ. ಇಲ್ಲಿಗೆ ಬಂದರೂ ಕೂಡ ಇಲ್ಲಿ ನಿಂತದ್ದವರಿಗೆ ಎಂದು ಸರ್ಕಂಬಳೆ ಇಲ್ಲ. ಇದನ್ನು ತಾಳಲಾರದೆ ತಮ್ಮ ನಾಮ ಹಾಕಿದ ಕೇಳಿದರಲ್ಲ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮ ಹಾಕಿದವಲ್ಲ. ಹೊರಗೆಲ್ಲವೇ ಸಾರಥಿ ನಾವು ದಾರಂದರೆ ಯಾವ ದೇವ ಬಾಪು ಬಾಪುರೇ ಯುವ ದಂಬರವನ್ನು ತುಂಬಿ ವಿಜೃಂಭಿಸುವ ಮಹಾತ್ಮೀಕರು. ಚತುರ್ದಶ ಪೌರ್ಣಮಿಗಳಲ್ಲಿ ನಲ್ಲಿಗೆ ಸಾಟಿಯಾಗುವ ಗಂಡು ಗಲಿಗಳಿಗೆ ಗಂಡ ಎಂದು ಕಾಲ್ಪೆಳ್ಳಿ ಅಂತರಿಸಿ ಪುದುವಿಗೆ ತುಳಿದಿರುತ್ತಾರೆ. ಉಪದಿ ಎಲ್ಲರ ನಿರ್ಗುಣದ ಮಾತ್ರ ದೋಷಗಳು ನಿಬ್ಬರವಾಗಿ ನಿಲ್ಲಲಾರದೆ ದಿಕ್ಕು ದಿಕ್ಕಿಗೆ ಉಪದಿ ಪೊಲ್ಲಲಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಚಂದ್ಯ ಮಿತ್ರ ಕುಂತಿ ದೇವಿ ಗರ್ಭೋಕ್ತಿಗೆ ಮುಗಿದವನು. ಉಪದಿ ಈ ವೃತ್ತಿಯ ಅಸ್ತಿನಾವತಿ ರಾಜ ಭೂಪಕುಲ ದೀಪನಾದ ಧರ್ಮರಾಜನಿಗೆ ಅನುಗ ಕಾಲದಿಂದ ಕೆಡವರ ಗಂಡ ಎಂದು ಬಾಪು ಬಾಪುರಿ ಅಮಿತ ಬಲವಿಂದ ಭಕ್ತಪಾಂಡವರೆಂದು ಗೆಲ್ಲಬಲ್ಲ ಮಹಾತ್ಮೀಕರ. ಉಪದಿ ಸಮರಾಂಗಣಗಳ ಗದ್ದಲ ನಿಬ್ಬರಾಗಿದ್ದ ಪರನಾರಿಯರ ಗದ್ದಲಂದರಿಗೆ ಬಿರಿದ ಪಡೆದ ಎಲ್ಲ ದಶನಾಮಾರ್ಗಿತಗಳಲ್ಲಿ ಹೇಳುವುದು ಚೆನ್ನಾಗಿ ಕೇಳಿದರು. ಚೆನ್ನಾಗಿ ಹೇಳಿದ ದೇವ ಎಲ್ಲ ಸಾರಥಿ ಉಪದಿ ಅರ್ಜುನ ಭಕ್ತ ಭಕ್ತ ಇತ್ಯಾದಿ ಗಂಧರ ಗಂಧರ್ವ ವಿಠಲ ದೇವರ ಪಿತೃ. ಸರ್ವಸಾಕ್ಷಿ ಎಂಬ ಬಿರುದು ಈ ಮೂರ್ಖರು ಮೂರ್ಛಿತ ಭಕ್ತ ಗದ್ದಲಂದರಿಗೆ ಸಿಂಹ ಗದ್ದಲ ಎಂಬಂತೆ. ಎಲ್ಲ ಸಾರಥಿ ಉಪದಿ ಸರಿ ವೈರಿಗಳಂಬುದೆಂಬುದು ಗದ್ಗಲಿಗಿದ್ದ ಅರ್ಜುನ ಮಹಾರಾಜರನ್ನು ತಿಳಿಯಲೇ ಸಾರಥಿ ಹೋಗಿ ಜಗತ್ತೆ. ಅರ್ಜುನ ಮಹಾರಾಜರು ಮಾದರೆ ಗರ್ಜನೆಯಿಂದ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ. ಹೊರಗೆ ವೈ ಸಾರಥಿ ಉಪದಿ ವಜ್ರ ವೈಡೂರ್ಯ ಮಾಣಿಕ್ಯದಂತ ಮೆರೆಯುವ ಈ ಅಸ್ತಿನಾವತಿ ಸಾಮ್ರಾಜ್ಯದಲ್ಲಿ ಈ ಪುರಜನರಿಗೆ ನಾನು ತಿಳಿಸುವ ವೃತ್ತಾಂತ ವಿಷಯವೇನೆಂದರೆ ಏನು ದೇವ ದ್ರೌಪದಿ ಸಾರಥಿ ಉಪದಿ ನನ್ನ ಸತಿಮಣಿಯಾದ ದ್ರೌಪದಿ ಅಂತಃಪುರದ ಅವಳ ಏಕಾಕ್ಷೇಮದ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕೆ ಮರಳಾಗಿ ನಾನು ತಿಳಿಯಿತು ಉಪದಿ ಮುಂದೇನು ಸಂಗತಿ ದ್ರೌಪದಿ ಉಪದಿ ನನ್ನ ಸತಿಮಣಿಯಾದ ದ್ರುಪದನಂದಿನಿಯನ್ನು ಜಾಗೃತಿಯಿಂದ ಬರೆಯುವ ದಾರಿಗೆ ನೀನು ಮಾಡಬೇಕಾಗಿದೆ. ಒಳ್ಳೆಯದು ಉಪದಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಅರ್ಜುನ ಪಾತ್ರ ಮಾಡಿದಂತವರಿಗೆ 5,000 ರೂಪಾಯಿಯನ್ನು ಬಹುಮಾನ ಬರಗಾಯ ಮಾಡಿದ್ದಾರೆ. ಮನೆ ಪುಳಿ ಮಕ್ಕಳ ವಿಶ್ವೇಶ್ವರ ಗಯ ತೋರ ಕರುಣಾಳು ಮಹೇಶ್ವರ ಗಯ ತೋರ ಕರುಣಾಳು ಮಹೇಶ್ವರ ಗಯ ಸಿದ್ಧೇಶ್ವರ ಗಯ ತೋರ
ಬುಟ್ಟಿ ಬಂಗಾರ ಈಡು ಬಂಗಾರ ತಂದ್ರೆ ನನಗೆ ಅರ್ಜುನ ಪಾತ್ರ ಮಾಡಿದಂತವರಿಗೆ 10,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಸಣ್ಣ ಮಯ್ಯ ಮಾಡಿದ್ರೆ 5,000 ದೀರ್ಘ ಸುಮಂಗಲೆಯಾಗಿ ಬಾಳಮ್ಮ ಧ್ರುಪದನಂದಿನಿ. ಸ್ವಾಮಿ ನಾಲ್ವರೇ ಅಮ್ಮ ಮಗಳೇ ಹೇಳುವೆನು ಕೇಳಿರಿ. ದಾನವಾಗಿ ಹೇಳು ತಾಯಿ. ಶರಣಂಬೆ ಶಾರದಾ ಕುವರ ಶರಣಂಬೆ ಶಾರದಾ ಕುವರ ಬಾಗುಲೋ ಸುತ ಕರುಣಿಸೋ ದೇವರ ಬಾಗುಲೋ ಸುತ ಕರುಣಿಸೋ ದೇವರ ಶರಣಂಬೆ ಸಂಧ್ಯಾ ಸಮಯದಲ್ಲಿ ಆಗಮಿಸಿರಿ ಮಮತೆಯ ಮನವೆಂದು ಮಮಕಾರ ತೋರಿರಿ. ಸ್ವಾಮಿ ಸಂಧ್ಯಾ ಸಮಯದಲ್ಲಿ ಆಗಮಿಸಿರಿ ಮಮತೆಯ ಮನವೆಂದು ಮಮಕಾರ ತೋರಿರಿ. ವರದರೋ ನಂದರೆ ಮೊದಲು ಶರದಿಂದ ಮರದರೋ ನಂದರೆ ಮೊದಲು ಶರದಿಂದ ಮರಿಬೇಡ ಅಲಂಕರಿಸೋ ಮರಿಬೇಡ ಅಲಂಕರಿಸೋ ಮನ ವಿಷಯ ದೇಶ ಶರಣಂಬೆನ ಶಾರದಾ ಕುವರ ಶರಣಂಬೆನ ಶರಣಂಬೆನ ಶರಣಂಬೆನ. ಸ್ವಾಮಿ ನಾಲ್ವರೇ ಅಮ್ಮ ಮಗಳೇ ಸಂಧ್ಯಾ ಸಮಯದಲ್ಲಿ ಈ ಬಡವರ ಮನೆಗೆ ನಿಮ್ಮ ಆಗಮನವನ್ನು ಕಂಡು ಮನಸ್ಸು ಸಂತೋಷವಾಯಿತು. ಸ್ವಾಮಿ ಅಮ್ಮ ತಾಯಿ. ಈ ಮಣಿ ಪೀಠವನ್ನು ಧರಿಸಿರಿ ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ಧ್ರುಪದನಂದಿನಿ. ಸ್ವಾಮಿ ಈ ನಾರದ ಮುನೇಂದ್ರರು ದೇಶ ಸಂಚಾರ ಮಾಡುವುದೇ ಆ ತ್ರಿಮೂರ್ತಿಗಳಲ್ಲಿ ಪಡೆದಂತ ಹೊರತಾಯಿ. ಹೌದು ಸ್ವಾಮಿ. ಅಮ್ಮ ಮಗಳೇ ಸ್ವಾಮಿ ಈಗ ಮುಂದೆ ಸಾಗಿ ಹೋಗುತ್ತಿರುವ ಕಾಲದಲ್ಲಿ ನಿನ್ನ ಮನೆಯು ನೆನಪಾಗಿತ್ತು ತಾಯಿ. ಹೌದೇ ಹೌದು ತಾಯಿ. ಈಗ ಸಂಚರಿಸುತ್ತಾ ಬಂದೆ ನಮ್ಮ ಧ್ರುಪದನಂದಿನಿ. ಅನುದಿನವೂ ನಿಮ್ಮ ಲೋಕ ಸಂಚಾರವು ಯಾವ ದೇಶದೇ ಏನು ವಿಶೇಷವೋ. ಸ್ವಾಮಿ ಚೆನ್ನಾಗಿ ಕೇಳಿ. ಅನುದಿನವೂ ನಮ್ಮ ಲೋಕ ಸಂಚಾರವು ಯಾವ ದೇಶದೇ ಏನು ವಿಶೇಷವೋ. ಸರ್ವ ವಿಚಾರವ ಬಲ್ಲವರು ದೇವ. ಸರ್ವ ವಿಚಾರವ ಬಲ್ಲವರು ದೇವ. ಸಂದೇಶ ತಿಳಿಸೋ ಸಂದೇಶ ತಿಳಿಸೋ ಮನ ವಿಷಯ ತಿಳಿಸೋ. ಶರಣಂಬೆನ ಶಾರದಾ ಕುವರ ಶರಣಂಬೆನ ಶರಣಂಬೆನ ಶರಣಂಬೆನ. ಸ್ವಾಮಿ ಮಗಳೇ 3 ಲೋಕದಲ್ಲಿ ಏನು ನಡೆಯುವುದೋ ತಮಗೆ ಗೊತ್ತು. ಸ್ವಾಮಿ ಅಮ್ಮ ಮಗಳೇ ಸರ್ವ ವಿಚಾರವನ್ನು ಬಲ್ಲವರು ನೀವು. ಯಾವ ದೇಶದಲ್ಲಿ ಏನಿರುವುದು ಅಂಥ ಸಂಗತಿ ಇದ್ದರೆ ನನ್ನ ಮುಂದೆ ತಿಳಿಸು ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ಧ್ರುಪದನಂದಿನಿ. ಸ್ವಾಮಿ ನಾಲ್ವರೇ ಹೇಳುವೆನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿರಿ.
ಸ್ವಾಮಿ ಮುನಿಪುಂಗವರೇ, ನಿನ್ನಲ್ಲಿಗೆ ಬಂದ ಕಾರ್ಯವನ್ನೇ ಮರ್ತು ಬಿಟ್ಟೆನು ತಾಯಿ. ಅದ್ಯಾವ ಕಾರ್ಯ ಸ್ವಾಮಿ? ಅಮ್ಮ ತಾಯಿ, ಅದು ಯಾವ ಕಾರ್ಯವೆಂದರೆ ಅದ್ಯಾವುದು? ಈ ವೇಳೆಯಲ್ಲಿ ಬಂದಿರುವ ಪೌರ್ಣಮಿ ಸುದ್ದಿಯನ್ನು ಅಮ್ಮ ಮಗಳೇ ಸ್ವಾಮಿ, ನಿನಗೆ ಗೊತ್ತಿಲ್ಲವೇ? ಅದ್ಯಾವುದು ಸ್ವಾಮಿ? ಅಮ್ಮ ಮಗಳೇ, ಅದು ಯಾವುದೆಂದರೆ ಅದ್ಯಾವುದು? ಇಂಥ ವೇಳೆಯಲ್ಲಿ ಇಂಥ ಪೌರ್ಣಮಿ ಸುದ್ದಿಯಲ್ಲಿ ನಿನ್ನ ಮನೆಯೊಳಗೆ ಏನಾದರೂ ದಾನ ಧರ್ಮವು ಮೈತ್ಯವಾಗಿ ದೊರೆತವೆಂದು ನಿನ್ನ ಅರಮನೆಗೆ ಬಂದೆ ನಮ್ಮ ಮಗಳೇ. ಬುದ್ಧಿ ಸಂಪನ್ನವೇ ಸ್ವಾಮಿ, ಅಮ್ಮ ಮಗಳೇ, ಹೇಳುವನು ಕೇಳಿರಿ. ನಾನು ಹೇಳ್ತಾನೆ. ದೇವಾ ಬ್ರಹ್ಮ ಮಾನಸ ತನಯ ನೀನು ಅರಿಯಲು ನಾನ್ಯಾವ ರೀತಿಯ ಹೊರವಡೆಯ ಮಹಾವಿಷಯ ಸ್ವಾಮಿ, ಅಮ್ಮ ಮಗಳೇ, ಚೆನ್ನಾಗಿ ಕೇಳಿರಿ. ನಾನು ಹೇಳ್ತಾನೆ. ದೇವಾ ಬ್ರಹ್ಮ ಮಾನಸ ತನಯ ನೀನು ಅರಿಯಲು ನಾನ್ಯಾವ ರೀತಿಯ ಹೊರವಡೆಯ ಮಹಾವಿಷಯ ದೇವಾ. ಸ್ವಾಮಿ, ಚೆನ್ನಾಗಿ ಕೇಳಿರಿ. ಎಂದು ಬಂದಿಹ ಸುದ್ದಿ ಯಾರೋ ಹೇಳಿಲ್ಲ, ನಮ್ಮ ಪುರಹಿತರು ನನ್ನನ್ನು ಕಂಡಿಲ್ಲ. ಸ್ವಾಮಿ, ಚೆನ್ನಾಗಿ ಕೇಳಿರಿ. ಎಂದು ಬಂದಿಹ ಸುದ್ದಿ ಯಾರೋ ಹೇಳಿಲ್ಲ, ನಮ್ಮ ಪುರಹಿತರು ನಿನ್ನನ್ನು ಕಂಡಿಲ್ಲ. ದಾನ ಧರ್ಮ ಮರುವರು ತಿಳಿಯಲಿಲ್ಲ. ಸ್ವಾಮಿ, ಚೆನ್ನಾಗಿ ಕೇಳಿರಿ. ದಾನ ಧರ್ಮದ ಮರುವರು ತಿಳಿಯಲಿಲ್ಲ. ದೇವೇ ತಿಳಿಸಿದೆ ವಿಷಯವೆಲ್ಲ. ದೇವೇ ತಿಳಿಸಿದೆ ವಿಷಯವೆಲ್ಲ. ದೇವಾ ಬ್ರಹ್ಮ ಮಾನಸ ತನಯ ನೀನು ಅರಿಯಲು ನಾನ್ಯಾವ ರೀತಿಯ ಹೊರವಡೆಯ ಮಹಾವಿಷಯ. ಬ್ರಹ್ಮ ಮಾನಸ ಪುತ್ರ, ಅಮ್ಮ ಧ್ರುವದ ನಂದಿನಿ, ನಮ್ಮ ಪುರೋಹಿತರು ನನ್ನನ್ನು ಕಂಡಿಲ್ಲ. ಯಾವ ವಿಚಾರವೂ ನನಗೆ ತಿಳಿದಿಲ್ಲ. ದಾನ ಧರ್ಮದ ವಿಚಾರವನ್ನು ನೀವೇ ತಿಳಿಸಬೇಕು ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ಧ್ರುವದ ನಂದಿನಿ, ಸ್ವಾಮಿ, ಈ ಅಮ್ಮ ಧ್ರುವದ ನಂದಿನಿ, ಸ್ವಾಮಿ, ನಾನೊಂದು ಮಾತು ಕೇಳುತ್ತೀನಿ, ಅದನ್ನು ತಪ್ಪದೆ ನೆರವೇರಿಸಿ ಕೊಡವನೆಂದು ನನಗೆ ವಚನವನ್ನು ಕೊಟ್ಟರೆ ಅದನ್ನು ಹೇಳುವುದಕ್ಕೆ ಸಾಧ್ಯ ತಾಯಿ. ಅದ್ಯಾವ ಮಾತು ಸ್ವಾಮಿ? ಅಮ್ಮ ತಾಯಿ, ಅದು ಯಾವುದೆಂದರೆ ಅದ್ಯಾವುದು? ಈ ಜೀವನದಲ್ಲಿ ಏನಾದರೂ ದಾನವನ್ನು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಬೇಕೆಂದು ಹಿರಿಯರು ಹೇಳಿದ ಮಾತು ನಿಜವೇ ತಾಯಿ? ಹೌದು ಸ್ವಾಮಿ. ಅಮ್ಮ ಮಗಳೇ, ಸ್ವಾಮಿ, ಈ ಪ್ರಪಂಚದಲ್ಲಿ ಎಲ್ಲವದಕ್ಕಿಂತ ಹೆಚ್ಚಿನ ದಾನವು ಯಾವುದೆಂದರೆ ಅದ್ಯಾವುದು? ಅದು ಪ್ರಾಣದಾನ ತಾಯಿ. ಅಮ್ಮ ಮಗಳೇ, ಸ್ವಾಮಿ, ಅದನ್ನು ನೀನು ತಪ್ಪದೆ ನೆರವೇರಿಸಿ ಕೊಡುವುದು ನಿಜವಾದರೆ ನಿನಗೆ ಮುಕ್ತಿ ಸಿಗುವುದು ಖಂಡಿತವಾದ ಮಾತು. ಅಮ್ಮ ಮಗಳೇ, ಸ್ವಾಮಿ, ಇದಕ್ಕೆ ನಿನ್ನ ಅಭಿಪ್ರಾಯವೇನು ಚೆನ್ನಾಗಿ ತಿಳಿಸಮ್ಮ. ಧ್ರುಪದ ರಾಜನ ಕುವರಿ ಪಂಚ ಪಾಂಡವರಿಗೆ ನೀನೇ ಪ್ರೀತಿಯ ಸುಂದರಿ. ಬರುವನೆಯ ಕಾಲ ದಾನವ ಮಾಡಿ ಮುಕ್ತಿಯ ಪಡೆಯುವೆ ಪುರಹರಿಯ ದೇವಿ. ಸ್ವಾಮಿ,
101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಸಿದ್ದಾಪುರ ಗ್ರಾಮದಲ್ಲಿ ಕೀಚಕರ ಪಾತ್ರ ಮಾಡಿದಂತವರು ಗೀತಮ್ಮಕ್ಕ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಮೊಟ್ಲಪುರ್ ರಾಮ ಇವರು ಅರ್ಜುನ ಪಾತ್ರ ಮಾಡಿದಂತವರು 5,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕಾಣಿಕೆ ಕೊಟ್ಟಂತ ಕಲಾಭಿಮಾನಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅನಂತನಾಳ್ ನಾಗರಾಜ್ ಅವರು ಅರ್ಜುನ ಪಾತ್ರ ಮಾಡಿದಂತವರು ಒಂದು ಬಂಗಾರದ ಉಂಗುರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸ್ವಾಮಿ ನಾರದರೆ ಅಮ್ಮ ಮಗಳೇ, ಕೊರವಣೆಯ ಕಾಲದಲ್ಲಿ ಪ್ರಾಣ ದಾನ ಮಾಡಿದರೆ ಮುಕ್ತಿ ದೊರೆಯಬಹುದೆಂದು ಹೇಳಿದಿರಾ? ಹೌದು ತಾಯಿ. ಎನ್ನ ಸಹಾಯವು ಯಾರಿಗೆ ಅಗತ್ಯವಿರುವುದು? ಈಗೋ ಶ್ರೀಹರಿ ಆಣೆ ಮಾಡಿ ಹೇಳುವೆನು, ವಚನವನ್ನು ಕೊಡುವೆನು. ಯಾರಿಗೆ ಸಹಾಯವನ್ನು ಮಾಡಬೇಕು ತಿಳಿಸಿರಿ ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ಮಗಳೇ, ಒಂದು ಕ್ಷಣ ನಿಲ್ಲು ತಾಯಿ. ನೀನು ದಾರಿಗೆ ಪ್ರಾಣದಾನವನ್ನು ಮಾಡಬೇಕೆಂದು ನಿನಗೆ ತಿಳಿಸಬೇಕು. ತಿಳಿಸಿರಿ ಸ್ವಾಮಿ. ಚಲ ಸಾರಥಿ, ಜಾಗೃತಿಯಿಂದ ಹೋಗಿ ಗಯಾ ಮಹಾರಾಜನನ್ನು ಕರೆದುಕೊಂಡು ಬರುವಂತನಾಗಲ ಸಾರಥಿ. ನೀನು ಹೋಗು ಜಾಗೃತಿ. ಗಲಾಟೆ ಮಾಡ್ಬಿಡ್ರಮ್ಮ, ಅತಿ ಪ್ರಚಾರ ಮಾಡಿದಂಗೆ ಮಾಡ್ತಾರೆ ಹಂಗೆ. ಅಮ್ಮ ಧ್ರುವದನಂದಿನಿ, ಸ್ವಾಮಿ ನೀನು ಪ್ರಾಣದಾನವನ್ನು ಮಾಡಬೇಕಾಗಿರುವುದು ಈತನಿಗೆ. ಹೌದು ತಾಯಿ. ಇವನು ಯಾರು? ಅಮ್ಮ ತಾಯಿ, ಇವನು ಯಾರೆಂದರೆ ಮಣಿಪ್ರದೇಶದ ಹರಸನಾದ ಮಣಿವಯ ಮಂಥನ ಮಹಾರಾಜನ ಕಂದನು. ಇವನ ಹೆಸರು ಗಯ ಮಹಾರಾಜನೆಂದು ಕರೆಯುವರು ತಾಯಿ. ಹೌದೇ ಸ್ವಾಮಿ. ಅಮ್ಮ ತಾಯಿ, ಸ್ವಾಮಿ ಇವನು ಮಾಡಿದ ಅಪರಾಧವು ಏನೆಂದರೆ ಅದೇನು? ಪುಷ್ಪಕ ವಿಮಾನವನ್ನು ಹೇರಿ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುವ ಸಮಯದಲ್ಲಿ ಇವನ ಬಾಯಿ ಒಳಗ ಹಾಕಿಕೊಂಡಂತ ತಾಂಬೂಲವು ಕೆಳಕ್ಕೆ ಉಗುಳಿದ ಕಾರಣ ಹಾ ಅಮ್ಮ ತಾಯಿ, ಸ್ವಾಮಿ ಕೆಳಗೆ ಸಮುದ್ರದಲ್ಲಿ ಹಾರ್ಕೆ ಬಿಡುತ್ತಿರುವ ಶ್ರೀಮನ್ನಾರಾಯಣ ಕೈಯಲ್ಲಿ ಅಮ್ಮ ಧ್ರುವದನಂದಿನಿ, ಸ್ವಾಮಿ ಇವನ ಉಗುಳಿದಂತ ತಾಂಬೂಲವು ಆ ಶ್ರೀಹರಿ ಕೈಯಲ್ಲಿ ಬಿದ್ದಿತ್ತು. ಎಂಥ ಕೆಲಸವಾಯಿತಲ್ಲ ಸ್ವಾಮಿ. ಅಮ್ಮ ತಾಯಿ, ಸ್ವಾಮಿ ಆ ಶ್ರೀಹರಿಯು ನಾಳೆ ಸೂರ್ಯ ಅಸ್ತಮಯ ಆಗುವುದರೊಳಗಾಗಿ ಈ ಗಯನ ಶಿರವನ್ನು ತೆಗೆವನೆಂದು ಶಪಥವನ್ನು ಮಾಡಿರುವನು. ನಿಜವೇ ಸ್ವಾಮಿ. ತಿಳಿಯಿತೇನಮ್ಮ ದ್ರೌಪದನಂದಿನಿ? ನಮೋ ನಮೋ ಜನನಿ ನಿನ್ನ ಪಾದಪದ್ಮಗಳಲ್ಲಿ ವಂದಿಸುವೆನು. ಅಮ್ಮ ಮಾತೆ, ನನ್ನ ಕಷ್ಟವು ಏನಂತೆ ಜನರೇ, ಗಯನೆ ನನಗೆ ಬಂದು ಒದಗಿರುವ ವಿಪತ್ತಿನ ಸ್ಥಿತಿ ಹೇಗೆ ಹೇಳಲಿ ಮಾತೆ? ಅಮ್ಮಯ್ಯ, ತಲೆಯ ನನಗೆ ಪ್ರಾಣ ದಾನವನ್ನು ಮಾಡಿ ಈ ಶಾಪದಿಂದ ಪಾರ ಮಾಡಿ ಎಲ್ಲ ಉದ್ದೇಶವನ್ನು ಮಾತೆ. ಓ ಜನರೇ, ನಿನ್ನ ಪತಿಯಾದ ಕಲಿಪಾಟದ ಬಿಟ್ಟರೆ ಶ್ರೀಮನ್ನಾರಾಯಣ ಸಂಗಮದಲ್ಲಿ ಯುದ್ಧ ಮಾಡಿ ಜಯಿಸುವುದು ಈ ತ್ರಿಲೋಕದಲ್ಲಿ ದಾರಿ ಇಲ್ಲವೆಂದು ತಿಳಿದು ನಾನು ನಿನ್ನ ಹತ್ತಿರಕ್ಕೆ ಬಂದಿರುವುದ ಮಾತೆ. ಓ ಅಮ್ಮಯ್ಯ, ತಲೆಯ ಹೇಗಾದರೂ ಮಾಡಿ ನನ್ನ ಪ್ರಾಣವನ್ನು ಕಾಪಾಡುವ ತಾಯಿ, ಸೌಖ್ಯ ಪ್ರದಾಯಿ. ಅಮ್ಮಯ್ಯ, ನಿನಗೆಂಥ ಕಷ್ಟವೂ ಬಂದಿರುತ್ತದೆ. ಹೌದಮ್ಮಯ್ಯ, ಚಿಂತೆಯನ್ನು ಮಾಡಬೇಡ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಾತೆ. ಗಯನೆ ಲಾಲೆ ಸೆನ್ನ ಹೊಡೆಯ, ಗಯನೆ ನನ್ನಯ ಎಳೆಯ, ನಿನ್ನ ಕಾರ್ಯವ ನಡೆಸಿಕೊಡುವೆನು, ನಿನ್ನ ಮಾತನ ನಡೆಸಿಕೊಡುವೆನು, ಆಲಿಸುತ್ತದೆಯಲು ಕೇಳಿಲ್ಲ. ಗಯನೆ ಲಾಲೆ ಸೆನ್ನ ಹೊಡೆಯ, ಗಯನೆ
ಪಾಂಡವರು. ಗಯನೇ, ಅಮ್ಮಯ್ಯ, ಚಿಂತೆಯನ್ನು ಮಾಡಬೇಡ, ಎನ್ನ ಪತಿಗಳಿಗೆ ಹೇಳಿ ನಿನ್ನ ಕಷ್ಟವನ್ನು ಪರಿಹರಿಸುವೆನು. ಈಗ ವಚನವನ್ನು ಕೊಡುವೆನು. ಕನ್ಯೆಯ ಪುತ್ರ ಕೋಮಲ ಗಾತ್ರ. ಆಹೋ ಜಗದೇ, ನಿನ್ನ ಋಣವು ನಾನು ಹೇಗೆ ತೀರಿಸಲಿ ಅಮ್ಮಯ್ಯ? ಹಠ ಮಾಡುವ ಹೊಸ ಕೂಸಿಗೆ ಜಾತಿ ಪಟ್ಟು ಹೇಳುವಂತ ಎತ್ತ ನಡೆಯುತ್ತೆ. ಓ ಅಮ್ಮಯ್ಯ, ತನಯ ನನಗೆ ಹಾಕನೆಯನ್ನು ತೋರಿದಂತ ನುಡಿದರೆ ಈಗ ನಾನು ತಾಯಿ ಹುಡುಗನಲ್ಲಿ ಜನಿಸಿ ಮೂರ್ತಿನ ಬಾಳುವಂತಪ್ಪ ಆಕೆ ಕಾಣ್ತಿರುವ ಮಾತೆ. ಓ ಅಮ್ಮಯ್ಯ, ಗಯನೇ, ಹೇಗಾದರೂ ಮಾಡಿ ನಿಮ್ಮ ಹೆಣ್ಣನಾದ ಬಲರಾಮನ ಮತ್ತೆ ಗಂಧರ್ವಗೆಯ ಮಾತಾಡಿದ ಪ್ರಾಣವನ್ನು ಕಾಪಾಡಿ ಜನರೇ, ಏನು ಜೀವನವಿದೆ? ನಿನ್ನ ಪ್ರಾಣವನ್ನು ಕಾಪಾಡುವೆನು, ಚಿಂತೆಯನ್ನು ಬಿಡು, ಧೈರ್ಯವನ್ನು ತೋಡು ಕಂಡಿಯ ಗಯ ಮಹಾರಾಜನೇ. ನಿನ್ನಿಷ್ಟವಂತೆ ಆಗಲಿ ಮಾತೆ. ಭೂಪತಿ, ಅದೇ ದೇವ. ಹೌದು ದೇವ. ಭೂಪತಿ, ಶ್ರೀಕೃಷ್ಣ ಪರಮಾತ್ಮನಿಯ ನನ್ನ ಮಡದಿಯಳಾದ ದೃಪದ ನಂದನಿಯ ತಿರಚ್ಛೇದನ ಕೂಗು ಕೇಳಲಿಲ್ಲವೋ? ಅಯ್ಯೋ, ನನ್ನ ನೆನೆದು ದೃಪದ ನಂದನಿ ಎಷ್ಟು ಪರಿತಪಿಸುವಳು. ಹೌದು ದೇವ. ಎಲ್ಲ ಸಾರಥಿ, ಭೂಪತಿ, ಹಾಗಾದರೆ ಜಾಗ್ರತೆಯಿಂದ ದ್ರೌಪದಿ ಇರುವ ಸ್ಥಳಕ್ಕೆ ರಥವನ್ನು ಹೊಡೆದುವಂತ ನಾನು ಸಾರಥಿ ನಿಮ್ಮೆಷ್ಟದಂತಾಗಲಿ ದೇವ. ಐಶ್ವರ್ಯ ಮತ್ತು ವೇದಕ್ಕೆ ನಮ್ಮ ಬಾಲಕಂತೆ ಅವೇ ಅಂತ ಅವೇ ಪ್ರಾಣೇಶ್ವರಿ ಎಲ್ಲ ಸಿರವೇದನ ಧ್ವನಿಯನ್ನು ಕೇಳಿ ಬಂದಿರುವೆಯೋ ಅಲ್ಲಪ್ಪ. ಸಚಿವನಿಗೆ ತಿರವೇದನ ಆಗಿರುವುದೊಂದು ಆಕಾಶವಾಣಿ ನುಡಿದಿದ್ದು. ಇದಕ್ಕೆ ನಾನೇನು ಮಾಡಲೇ ಇಲ್ಲ ತಿರಚೇದನೆಯನ್ನು ಯಾರ? ಅಯ್ಯೋ ಶಿವ ಶಿವ, ನನ್ಗೆ ಯಾವುದೋ ದಿಕ್ಕು ತೋಚಿದಂತಾಗಿತ್ತು. ಅವೇ ಪ್ರಾಣೇಶ್ವರ, ಬಾಪು ಬಾಪುರೇ, ನೀನು ಇಲ್ಲದಿದ್ದರೆ ನನ್ನ ಪ್ರಾಣವೋ ನಿಲ್ಲಲಾಗದು. ನಿಲ್ಲಲಾಗಲಿ ಒಂದು ಕ್ಷಣ ಮಾತ್ರ ಈ ಭೂಮಿ ಮೇಲೆ ನಾನು ಜೀವಿಸಲಾರೆನು. ಹಾ, ಈ ಮಾತು ಮಾತ್ರ ಸಾರಿ ಒಂದು ತಿಳಿದವನೇ, ನೀನಿಲ್ಲದೆ ಜೀವಿಸಲಾರನೆ ತಕ್ಷಣವೇ. ರಮಣ, ಹೇಳುವೆನು ಕೇಳು. ಅದೇನು ಸಮಸ್ತಾರವಾಗಿ ಹೇಳುವಂತಾಗು. ಆಲಿಸು ಎಲ್ಲ ಧ್ವನಿಯ, ಕೇಳೆಲ್ಲ ನೋಡಿ. ಆ ಆ
ಇರಲಿ. ಅವೇ ರಮಣೆ ಎನ್ನ ಕಷ್ಟವನ್ನು ನೀನೇ ಪರಿಹರಿಸಬೇಕು ಕಾಂತ ಸದ್ಗುಣವಂತ. ಆಹೋ ಪ್ರಾಣಕಾಂತಿ ಏಮ್ಮ ಕುತ್ಕೊಳ್ರಂಗೆ ಕುತ್ಕೊಳ್ರ ಏಮ್ಮ ಕುತ್ಕೊಳ್ರಿ ಏನ್ ಇಡತ್ತಿ ಏನು ಒಪ್ಪಂದ ಎತ್ತಿ ಬಿಡ್ತಾ ಹೋದ್ರ ಇಡತ್ತಿ ಹೋದ್ರ ಕುತ್ಕೊಳ್ರಮ್ಮ ಕುತ್ಕೊಳ್ರಂಗೆ ಇನ್ನು ಬಸ್ತಾಗಿ ಕುತ್ಕೊಳ್ರ ಒಗ್ಗರಣೆ ಮಾಡಿ ಮುಂಜಾನೆ ತಿಂದು ಅಂದ್ರೆ ಆಹೋ ಪ್ರಾಣಕಾಂತಿ ಬಿಡುವಿನ ಮನಸ್ಸಿನ ಚಿಂತೆ ಕಾಂತ ಕುಂತಿ ಸುತನಾದ ಪಂಚ ಪಾಂಡವರೆಂಬ ಲೈಲಾ ಕಳಸದ ಒಟ್ಟಗೂಡಿ ಸಂಸಾರ ಸಾಗರವೆಂಬ ಜ್ಯೋತಿಯನ್ನು ಪ್ರಜ್ವಲಿಸಿ ಪಾಂಡವರ ಮನೆ ಎಂಬ ಮುಂದಾರದ ಸುಖ ಸಂಪತ್ತಿಗೆ ಎಲ್ಲಿಗೆ ಹತ್ತಿದ ನಾಯಿಗೆ ಏಕವಂತ ನಿಲ್ಲಿಗೆ ಅಹೋ ರಮಣೆ ಹಿಂದಿನ ದಿನದೋಳು ಯಾವ ಕಾರಣದಿಂದ ನಿಲ್ಲಿಗೆ ನೇರಳೆ ಕಾಣುತ್ತಾ ಇರುವನು ನಿಲ್ಲಿಗೆ ಬಂದ ಸಂಕಟವನ್ನು ದೂರ ಮಾಡುತ್ತಿದ್ದರೆ ಮೂರು ಲೋಕದ ಕಂಡ ಆನಂದ ಬಿರುದಾಂಕಿತನಾದ ಕಲಿಪಾರ್ಥದ ತಡಿಗಳಾಗಿ ಚಿಂತಿಸಿರುವುದು ಕಡವಯ. ಧ್ರುಪದನಂದನೆ ಅದು ನಾವನು ನಿಲ್ಲಿಗೆ ಬಂದ ಮೇಲೆ ಕಾಂತ ಅಹೋ ಪ್ರಾಣಕಾಂತಿ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳುವಂತವರು ಆಲಿಸು ಎನ್ನಯ ಧ್ವನಿಯ ದೇವಕ್ಕೆ ಎನ್ನಯ ನುಡಿಯ. ಆಲಿಸು ಎನ್ನಯ ಧ್ವನಿಯ ದೇವಕ್ಕೆ ಎನ್ನಯ ನುಡಿಯ. ಎಲ್ಲ ಸಂಕಟ ಪರಿಹರಿಸಾನೆ ಎಲ್ಲ ಸಂಕಟ ಪರಿಹರಿಸಾನೆ ಪರಿಹರಿಸ ಮಡಿವೇವ ಪರಿಹರಿಸ ಮಡಿವೇವ. ಆಲಿಸು ಎನ್ನಯ ಧ್ವನಿಯ ದೇವಕ್ಕೆ ಎನ್ನಯ ನುಡಿಯ. ಓ ಪ್ರಾಣೇಶ್ವರೇ ಎನ್ನ ಮಾತನ್ನು ನಡೆಸಿಕೊಳ್ಳುತ್ತೇನೆಂದು ಕೈಯನ್ನು ಹಾಕಿ ವಚನವನ್ನು ಕೊಟ್ಟರೆ ಎನ್ನ ವಿಷಯವನ್ನು ಹೇಳುವೆನು ಕಾಂತ ಗುಣವಂತ. ಆಹೋ ಪಂಚ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ ಇಲ್ಲಿಗೆ ಬಂದ ಸಂಕಟವನ್ನು ದೂರ ಮಾಡುವಂತ ಕೇಳಿದಲ್ಲ. ಇನ್ನಕ್ಕೆ ನಮ್ಮ ತಾಯಿಯಾದ ಬುದ್ಧಿ ದೇವಿ ಗಜಗೌರಿ ರಥವನ್ನು ಮಾಡುವೇನಂದಾಗ ನಮ್ಮನ್ನು ಅಭಿನಂದಿಸಿದೆ. ಅಹೋ ರಮಣೆ ಶ್ರೀಕೃಷ್ಣನ ಸಹಕಾರದಿಂದ ಕಳ್ಳೇಶ್ವರನ ಅಂತಃಕರಣದಿಂದ ಸುರಲೋಕಕ್ಕೆ ಕೆರವು ಮೂಡಿ ಸೋಪಾನವನ್ನು ಮರೆಮಾಡಿ ಹಾ ಏ ಮೋಹನಾಗೆ ಮೋಹನಾಗ ತಂದೆಯಾದ ದೇವೇಂದ್ರನಲ್ಲಿದ್ದ ಕಾಮಧೇನು ಮೊದಲಾದ ವಸ್ತುಗಳನ್ನು ತಂದೆ ಮೊದಲಾದ ವಸ್ತುಗಳನ್ನು ತಂದು ಕಲಿಪಾರ್ಥನೆಂಬ ಮಹಾತ್ಮೀಕರಿಗೆ ಕೊಟ್ಟ ಮಾತು ತಪ್ಪವದಿಲ್ಲ ಎಂದು ತಪ್ಪದೆ ನಿನ್ನ ಬಾಧೆಯನ್ನು ಕೊಡಂದು ಎಂತ ಮಾತನ್ನು ಆಡ್ತೀಯ ಏ ಮೋಹನಾಗೆ ಮೋಹನಾಗ